ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇವಾಗ ನಾನು ಹೇಳಿದರೆ ಪೀನಿಸ್ ಕ್ಯಾನ್ಸರ್ ಆಗಿ ಒಬ್ಬನ ಸಾಮಾನ್ಯ ತೆಗೆದುಬಿಟ್ಟಿದ್ದೀವಿ ನಾವು. ಮತ್ತು ಉಚ್ಚೆ ಹೆಂಗೆ ಮಾಡ್ತಾನೆ ಡಾಕ್ಟ್ರೇ, ಅಲ್ಲೇ ಹೋಲ್ ಮಾಡಿರ್ತೀವಿ. ಅವನಿಗೆ ಹೇಳಿರ್ತೀವಿ ನಾವು, ಇನ್ನು ಮೇಲೆ ನೀನು ಉಚ್ಚೆ ಒಯ್ಯಬೇಕಾದ್ರೆ ಹೆಣ್ಣು ಮಕ್ಕಳ ಥರ ಕೂತು ಉಚ್ಚೆ ಮಾಡಬೇಕು. ಇವತ್ತು ನಿಮ್ಮ ಮಕ್ಕಳ ಪಾನೆಯನ್ನು ಪೀನಿಸ್ನ ನೋಡಿ ಚರ್ಮ 5 ವರ್ಷ ಆದರೂ ಹಿಂದೆ ಹೋಗಿಲ್ಲ ಅಂದರೆ ದಯವಿಟ್ಟು ಕರ್ಕೊಂಬನ್ನಿ. ಪರಮೇಶ್, ನನಗೂ ಕೂಡ ಸಾಕಷ್ಟು ಜನ, ನಾನು ಅನೇಕ ಚಾನಲ್ಗಳಿಗೆ ನಾನು ಅವರಿಗೆ ಒಬ್ಲೈಜ್ ಮಾಡ್ತೀನಿ, ಅನೇಕ ಟಾಪಿಕ್ಗಳ ಮೇಲೆ ಮಾತಾಡ್ತಾ ಇರ್ತೀನಿ. ಆದರೆ ನಿಮ್ಮ ಜೊತೆಯಲ್ಲಿ ಮಾತನಾಡಿದ ಮೇಲೆ ನಿಮ್ಮ ಈ ಕಲಾ ಮಾಧ್ಯಮದಲ್ಲಿ ಬಂದಂಥ ನನ್ನ ಇಂಟರ್ವ್ಯೂ ಆಗಲಿ ಅಥವಾ ನನ್ನ ವಿಚಾರಗಳಾಗಲಿ ನಿಜವಾಗ್ಲೂ ನನಗೂ ಭಾಳ ಜನ ಫೋನ್ ಮಾಡಿ ಭಾಳ ಹೃದಯ ಸ್ಪರ್ಶಿಯಾಗಿ ಮಾತಾಡಿದರು. ಯಾಕಂದರೆ ನಿಮ್ಮ ಜೀವನದ ನಮ್ಮ ಮಕ್ಕಳಿಗೆ ತೋರಿಸ್ದು ನನಗೆ ಒಬ್ಬ ಇವನಂತೂ ನನ್ನ ಕಣ್ಣೀರೇ ಬಂದುಬಿಡ್ತಪ್ಪ ಅಂತ. ನಿನ್ನ ಕತೆ ಕೇಳಿ ಕೇರಳದಿಂದ ನನ್ನ ಕ್ಲಾಸ್ಮೇಟು ಈಸನ್ ಅಯ್ಯಂಗಾರಿ ಶ್ರೀನಿವಾಸ್ ಅಂತ, ಅವನು MBBS DSನಲ್ಲಿ ತುಂಬ ಮಾತಾಡ್ತಿರಲಿಲ್ಲ. ಅವನು ವೆರಿ ಬ್ರಿಲಿಯಂಟ್ ಫೆಲೋ. ಅವನು ನನಗೆ ಫೋನ್ ಮಾಡಿ ಹೇಳ್ತಾನೆ, ಅಂಜನಪ್ಪ, ನಾನು ನಿನ್ನ ನೋಡಿ ನನಗೆ ಆಶ್ಚರ್ಯ ಆಯಿತು. ನಮ್ಮದು 1973 ಅಲ್ಯೂಮಿನಿ ಇದೆ. ನಾವು 1973ರಲ್ಲಿ MBBS ಸೇರಿದಂಥ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಎಲ್ಲರೂ ಗುರಪ್ಪನ ಮೆಸ್ನಾಗ ಉಂಡೋರೆ. ಏನು ಈ ಗೌರ್ಮೆಂಟ್ ಕಾಲೇಜ್ ಅಂದರೆ ಇದೊಂದು ಬಹಳ ಕಡಿಮೆ ಜನ, ಏನೋ 150 ರೂಪಾಯಿ ಯಾವನಿಗಾನ ತಿಂಗಳಿಗೆ ಬಂದುಬಿಟ್ರೆ ಅವನೇ ಸಾಹುಕಾರ. ಇದ್ದವರೆಲ್ಲ ಅಂಥವ್ರೆ. ಅವನು ಅದನ್ನು ಕೇಳಿ ನನ್ನ ಬ್ಯಾಚ್ಮೇಟ್ಸ್ಗೆಲ್ಲ ಕಳಿಸ್ತೀನಿ, ಕಳಿಸು ಇದ್ದಾನೆ ಮೆಸೇಜು. ನಮ್ಮ ಆಂಜನಪ್ಪನ ಅಚೀವ್ಮೆಂಟು ನಾವೆಲ್ಲರೂ ಹೆಮ್ಮೆ ಪಡಬೇಕು ಅಂತ. ನನಗೆ ಆಶ್ಚರ್ಯ ಆಯಿತು. ನಮ್ಮ ಅಯ್ಯಂಗಾರ್ ಹುಡುಗ, ಅವ್ನು ಯಾರ ಜೊತೆಗೆ ಹೆಚ್ಚಿಗೆ ಮಾತಾಡ್ತಿದ್ದಾನೆ. ಈಸ್ ಎ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್. ಕೇರಳದಲ್ಲಿ ಅವನು MS ಆದ ತಕ್ಷಣವೇ ಕೇರಳಗೆ ಹೋಗಿ ಸರ್. ನಮ್ಮಲ್ಲಿ ಡಾಕ್ಟ್ರುಗಳು ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಅಂತ ಒಳ್ಳೆ ಕೆಲಸ ಸಿಗ್ತಿರಲಿಲ್ಲ, ಸಂಬಳ ಸಿಗ್ತಿರಲಿಲ್ಲ. ಭಾಳ ಜನ ಕರ್ನಾಟಕದ ಡಾಕ್ಟ್ರುಗಳು ಇದ್ರೆ ಬಾಂಬೆಗೆ ಹೋಗೋರು, ಇಲ್ಲಾಂದರೆ ಕೇರಳಗೆ ಹೋಗೋರು. ಕೇರಳದೊಳಗೆ ಎಷ್ಟು ಅಡ್ವಾಂಟೇಜ್ ಅಂದರೆ ಫ್ರೀ ಮನೆ, ಫ್ರೀ ಊಟ, 50,000 ಹಿಂಗೆಲ್ಲ ಕೊಡೋರು. ಇಲ್ಲಿ 10,000 ಕೂಡ ಬಿಡಿಯೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಕಾಲದಲ್ಲಿ 75-80ರಲ್ಲಿ ಹೌದು. ನನ್ನ ಕ್ಲಾಸ್ಮೇಟ್ ಅಲ್ಲೇ ಸೆಟ್ಲ್ ಆಗಿ ಅವನು ಈಸ್ ಎ ಪಾಪ್ಯುಲರ್ ಆರ್ಥೋಪೆಡಿಕ್ ಸರ್ಜನ್ ದೇರ್. ಡಾಕ್ಟರ್ ಅಯ್ಯಂಗಾರ್ ಮೈಸೂರಿನ ಹೆಮ್ಮಿಗೆ ಊರಿನವನು. ಹೆಮ್ಮಿಗೆ ಊರಿನವನು, ಕಮಲಾ ಹೆಮ್ಮಿಗೆ ಫೇಮಸ್. ಹೌದು, ಹೆಮ್ಮಿಗೆ ಊರಿನವನು. ಸೊ ಹಂಗಾಗಿ ನನಗೂ ಕೂಡ ಎಲ್ಲೋ ಒಂದು ಕಡೆ ಭಾಳ ಜನ ಇದು ಮಾಡಿದರು. ನಮಗೆಲ್ಲ ಏನು ಗೊತ್ತಾ, ವಿಶ್ವೇಶ್ವರಯ್ಯನವ್ರ ಕತೆ ನಾವು ಚಿಕ್ಕ ಹುಡುಗರಿಂದ ಕೇಳಿದ್ದೀವಿ. ಬೀದಿಯಲ್ಲಿ ದೀಪದ ಕೆಳಗಡೆ ಓದಿ ಇದಂಥ ವರ್ಲ್ಡ್ ಫೇಮಸ್ ಇಂಜಿನಿಯರ್. ಅಬ್ದುಲ್ ಕಲಾಂ ಪೇಪರ್ ಹಾಕ್ತಿದ್ರಂತೆ. ಬಟ್ ಅವರೆಲ್ಲ ಗ್ರೇಟ್ ಮನುಷ್ಯರು, ಅವ್ರನ್ನ ಯಾರನ್ನೂ ನಾವು ನೋಡಿಲ್ಲ. ಇವತ್ತು ನಾನು ಲಿವಿಂಗ್ ಪರ್ಸನ್ನು. ನನ್ನ ಸ್ಟೋರಿನ ಜನಗಳು, ಅಯ್ಯೋ ನಮ್ಮ ಅಂಜನಪ್ಪ ಡಾಕ್ಟ್ರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರ ಅಂತ ಒಂದು ಸಂದೇಶ ಹೋಗುತ್ತೆ. ಆದ್ದರಿಂದ ನನಗೆಲ್ಲೋ ಒಂದು ಕಡೆ ಓಕೆ ಅನ್ನಿಸ್ತು. ಜೀವನದಲ್ಲಿ MBBS ಮುಗಿಸಿದ ಮೇಲೆ ನಾವು ಜೀವನದಲ್ಲಿ ಸೆಟ್ಲ್ ಆಗಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ. ಇವತ್ತು ಭಾಳ ಜನ MBBS ಹುಡುಗರಿಗೆ ಈ ಒಂದು ಸ್ಟೇಟ್ಮೆಂಟ್ ಇದೆ, ಗೊತ್ತಿಲ್ಲ. ದೇರ್ ಈಸ್ ಎ ಸಿಂಡ್ರೋಮ್ ಕಾಲ್ಡ್ ಯಂಗ್ ಡಾಕ್ಟರ್ ಸಿಂಡ್ರೋಮ್. ಅಂದರೆ ಇಂಗ್ಲೆಂಡಿನ ಪದ ಇದು. ಯಂಗ್ ಡಾಕ್ಟ್ರ್ ಅಂದರೆ ಯಾರು, ಆಗ್ತಾನೆ MBBS ಮಾಡ್ತಾನಲ್ಲ, ಅವನಿಗೆ ಆಗುವಂಥ ಒಂದು ಅನ್ಎಕ್ಸ್ಪ್ಲೈನ್ಡ್ ಪೇಯ್ನ್. ಎಲ್ಲಿ ಗೊತ್ತಾ, ಪೇಯ್ನ್ ಇನ್ ದ ಆಸ್. ನಾನು ಕುಂಡಿ ಸ್ಪೆಷಲಿಸ್ಟ್ ಅಂತ ಹೇಳ್ಕೊತೀನಲ್ಲ, ರೆಕ್ಟಮಲ್ಲಿ ಒಂಥರ ನೋವು ಬರುತ್ತೆ ಅವನಿಗೆ ಅರ್ಲಿ ಮಾರ್ನಿಂಗ್. ಯಾಕೆ ಅವನಿಗೆ ನೋವು ಬರುತ್ತೆ ಗೊತ್ತಾ, ಮುಂದೆ ನನ್ನ ಗತಿ ಹೆಂಗೆ, MBBS ಮಾಡಿಬಿಟ್ಟೆ. ದಿಸ್ ಈಸ್ ಕಾಲ್ಡ್ ಪ್ರಾಕ್ಟಾಲಜಿ ಆಫ್ ಫ್ಯುಗ್ಯಾಕ್ಸ್. ನನ್ನ ಫ್ರೆಂಡ್ಸ್ ಯಾರಾದರೂ ನನ್ನನ್ನು ಈ ಎಪಿಸೋಡ್ ನೋಡ್ತಾ ಇದ್ದರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಈ ಪದ ಇನ್ನೂ ಅಂಜನಪ್ಪ ನೆನಪಿಟ್ಟಿದ್ದಾನ ಅಂತ. ಪ್ರಾಕ್ಟಾಲಜಿ ಆಫ್ ಫ್ಯುಗ್ಯಾಕ್ಸ್, ಅನ್ಎಕ್ಸ್ಪ್ಲೈನ್ಡ್ ಪೇಯ್ನ್ ಇನ್ ದ ಆಸ್. ಕನ್ನಡ ಬೈತಾರೆ, ಆಸ್ನೊಳಗೆ ನೋವು ನಿನಗೆ ಅಂತಾರಲ್ಲ. ಈ ಅನ್ಎಕ್ಸ್ಪ್ಲೈನ್ಡ್ ಪೇಯ್ನ್ ಇನ್ ದ ಆಸ್ ಈಸ್ ಕಾಲ್ಡ್ ಪ್ರಾಕ್ಟಾಲಜಿ ಆಫ್ ಫ್ಯುಗ್ಯಾಕ್ಸ್. ಇದು ಯಾವಾಗ ಆಗೋದು ಅಂದರೆ, ನಮ್ಮಂಥ ಹಳ್ಳಿಯಿಂದ ಬಡವರು ಹೋಗಿ MBBS ಮುಗಿಸಿದ ತಕ್ಷಣ ಗತಿ ಹೆಂಗಪ್ಪ, ಕೆಲಸ ಸಿಗುತ್ತೋ ಇಲ್ವೋ, ಆಮೇಲೆ PG ಸಿಗುತ್ತೋ ಇಲ್ವೋ. ಅವಾಗ MBBS MS MD ಮಾಡ್ಬೇಕಾದ್ರೆ ಭಾಳ ಕಡಿಮೆ ಸೀಟ್ಗಳಿದ್ದೋ, ಅದು ಸಿಗುತ್ತೋ ಇಲ್ಲೋ, ಸಿಗದಿರಿ ಏನು ಮಾಡಬೇಕು ನೋಡಿ. ನನ್ನ ಕಾಲದಲ್ಲಿ MBBS ಮುಗಿಸಿದವರು ಪ್ರಾಕ್ಟೀಸ್ ಶುರು ಮಾಡೋರು, ಅಂದರೆ ಶಾಪ್ ಅನ್ನೋರು, ಡಾಕ್ಟರ್ ಶಾಪ್ ಹಾಕ್ಕೊಳ್ಳೋದು ಅಂತ. ಇನ್ಫ್ಯಾಕ್ಟ್ ನನ್ನ ಇಬ್ಬರು ಕ್ಲಾಸ್ಮೇಟ್ಸು
ಇಬ್ಬರು ಶಾಪ್ ಭಾಳ ಪಾಪ್ಯುಲರ್ ಒಬ್ಬ ಡಾಕ್ಟ್ರು ಡಿ ಪಿ ನಟರಾಜ್ ಅಂತ ಇದ್ದಾನೆ ದೇವನಹಳ್ಳಿ ಒಳಗೆ. ಅವನು MBBS ಆದ ತಕ್ಷಣವೇ ಏನೂ PG ಮಾಡ್ದಿರಾ ಅವ್ರ ತಂದೆ ಹಳೆ ಕಾಲದ ಆಯುರ್ವೇದ ಡಾಕ್ಟ್ರ್ ಇದ್ದರು, ಅವ್ರದ್ದೇ ಶಾಪನ್ನು ನಡ್ಸ್ಕೊಂಡೋಗಿ ಈಸ್ ಎ ವೆರಿ ಪಾಪ್ಯುಲರ್ ಡಾಕ್ಟ್ರ್ ಇನ್ ದೇವನಹಳ್ಳಿ. MBBS ಮುಗಿದ ತಕ್ಷಣ ನೋ MS ನೋ MD ನಥಿಂಗ್. ಓಕೆ. ಇನ್ನೊಬ್ಬ ನನ್ನ ಕ್ಲಾಸ್ಮೇಟು ಅರಳುಮಳಿಗೆ ಕೃಷ್ಣಪ್ಪ ಅಂತ, ಅವನು ಶಾಪ್ ಶುರು ಮಾಡ್ದ. ಆದರೆ ಮಧ್ಯೆ ಒಂದು 10 ವರ್ಷ ಆದಮೇಲೆ ಮಧ್ಯೆ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡು ಡಿಪ್ಲೊಮಾ ಮಾಡ್ದ ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಳಗೆ, ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ದ. ಈ ಟ್ರೆಂಡ್ ಅವಾಗಿತ್ತು. ಇವತ್ತಿನ MBBS ಹುಡುಗರಿಗೆ ಹೇಳ್ತೀನಿ, ನೀವು ಶಾಪ್ ಹಾಕೋಕ್ಕಾಗೋದೇ ಇಲ್ಲ, ಟ್ರೆಂಡೇ ಇಲ್ಲ. ಇವತ್ತು ಎಷ್ಟು ನಾನು ಓದಿದಾಗ 4 ಮೆಡಿಕಲ್ ಕಾಲೇಜ್ ಇತ್ತು, ಇವತ್ತು 78 ಮೆಡಿಕಲ್ ಕಾಲೇಜ್ ಇದ್ದಾವೆ ಕರ್ನಾಟಕದಲ್ಲಿ. ಸೊ ಈ ಮೆಡಿಕಲ್ ಕಾಲೇಜಿಂದ ಬಂದ ಮಕ್ಕಳ ಟೆನ್ಷನ್ನು ನನಗೆ ಈಗ ನೆನಪು ಬರ್ತಾ ಇದೆ. ಇವರಿಗೆ ಪ್ರಾಕ್ಟಾಲಜಿ ಆಫ್ ಫಿಗ್ಯಾಕ್ಸ್, ಅನ್ಎಕ್ಸ್ಪ್ಲೈನ್ಡ್ ಪೇಯ್ನ್ ಇನ್ ದ ಆಸ್. ಬಟ್ ಈಚೆಗೆ ನನಗೇನು ಅನ್ನಿಸ್ತು ಅಂದರೆ ಇವನಿಗೆಲ್ಲ ಪೇಯ್ನು, ಇವರ ಅಪ್ಪನಿಗೆ ಪೇಯ್ನು. ಯಾಕಂದರೆ ನಮ್ಮ ಕಾಲದಲ್ಲಿ ನಾವೇ ಹುಡ್ಕೋಬೇಕಾಯಿತು. ಈಗ ಅಪ್ಪದಿರು ದುಡ್ಡು ಕೊಟ್ಟು ಸೇರಿಸಿರ್ತಾರೆ, ಇನ್ನು ನೆಕ್ಸ್ಟ್ 5 ಕೋಟಿ ಎಲ್ಲಿ ತರಲಿ ಅಂತ ಅವರ ಅಪ್ಪನಿಗೆ ಕುಂಡಿಯೊಳಗೆ ನೋವು ಬರುತ್ತೆ, ಹೊತ್ತಿಗೂ ಇವನಿಗೆ ಬರಲ್ಲ. ಜೋಕಾಗಿ ಹೇಳಿದ್ದೀನಿ, ಯಾವುದೋ ಕಾಲೇಜ್ನಲ್ಲಿ ಇನಾಗ್ರಲ್ ಫಂಕ್ಷನಲ್ಲಿ, ಅಪ್ಪ ಪ್ರಾಕ್ಟಾಲಜಿ ಆಫ್ ಫಿಗ್ಯಾಕ್ಸು ನಮ್ಮ ಕಾಲದಲ್ಲಿ ಇತ್ತು, ನಮಗಿತ್ತು, ಇವತ್ತು ನಿಮಗಿಲ್ಲ. ಯಾಕಂದ್ರೆ ನಿಮ್ಮ ಅಪ್ಪನ ಜವಾಬ್ದಾರಿ. ಅವಾಗ ನಮ್ಮ ಅಪ್ಪ ಬಾಲ ಹೊತ್ಕೊಂಡಿರೋ, ನಮ್ಮ ಅಪ್ಪನಿಗೇನು ಗೊತ್ತು ನನ್ನ ಕಷ್ಟ. ಈಗೇನು ಹಂಗಲ್ಲ, ಪೇರೆಂಟ್ಸು ನನ್ನ ಮಗ ಡಾಕ್ಟ್ರ್ ಆಗಬೇಕು, ಯಾಕಂದ್ರೆ ರಿಲೇಟಿವ್ಸ್ಗೆಲ್ಲ ಗೊತ್ತಾಗಬೇಕಲ್ಲ ಇವನು ಓದ್ಸೋ ಕೆಪಾಸಿಟಿ ಇದೆ ಅಂತ. ಅವನಿಗೆ MBBS ಗೌರ್ಮೆಂಟ್ ಸೀಟ್ ಸಿಕ್ಕಲ್ಲ, ದುಡ್ಡು ಕೊಟ್ಟೇ ಸೇರಿಸಿರೋದು. ಇದಕ್ಕೆ ದುಡ್ಡು ಕೊಟ್ಟು ಸೇರಿಸಿದ ಮೇಲೆ ನೆಕ್ಸ್ಟು ದುಡ್ಡು ಕೊಟ್ಟು ಸೇರಿಸಬೇಕು. ಇನ್ಫ್ಯಾಕ್ಟ್ ಕೆಲವು ಕಡೆ ಪ್ಯಾಕೇಜ್ ಇತ್ತು. ಚೆನ್ನೈನೊಳಗೆ ಪೋವೂರಿನೊಳಗೆ ರಾಮಚಂದ್ರ ಮೆಡಿಕಲ್ ಕಾಲೇಜ್ ಇದೆ, 1 ಕೋಟಿ, ಈಗಲ್ಲ ಇದು 20 ವರ್ಷದಿಂದ 1 ಕೋಟಿ ಕೊಟ್ಬಿಟ್ಟು ಮಗನ ನಮ್ಮ ಮೆಡಿಕಲ್ ಕಾಲೇಜ್ಗೆ ಹಾಕ್ಬಿಟ್ರೆ ಅವನು MBBS MD ಮುಗಿಸ್ಕೊಂಡು ಈಚೆ ಬರ್ತಾನೆ ಅಂತ. ಅಂದರೆ ಮೊದಲೇ ಅಡ್ವಾನ್ಸ್ ಕೊಟ್ಬಿಡೋದು. ಅಂದರೆ ಅಪ್ಪನ ಟೆನ್ಷನ್ ಎಷ್ಟಿರ್ತದೆ, ಇರೋನ್ ಕೊಡ್ತಾನೆ, ಇಲ್ದಿದ್ದೊಂದು ಸೋಲ ಮಾಡಿ ಕೊಡ್ತಾನೆ. 20 ವರ್ಷದಿಂದ 1 ಕೋಟಿ ಅಂದರೆ ಅದು ಇವತ್ತಿಗೊಂದು 20 ಕೋಟಿ ಲೆಕ್ಕನೇ. ಹಂಗೂ ಇತ್ತು ಅವೆಲ್ಲ. ನಾವು ಆಶ್ಚರ್ಯ ಆಗೋದು ನಮಗೆ ಹಿಂಗೆಲ್ಲ ಇರುತ್ತಾ ಅಂತ. ಸೊ ಹಂಗಾಗಿ ನಮ್ಮ ಕಾಲದಲ್ಲಿ ಬವಣೆಗಳು MBBS ಆದಮೇಲೆ ಬವಣೆಗಳು ಹೆಂಗಿರ್ತವೆ ಅಂತ. ನಾನು MBBSನೊಳಗೆ ನಮಗೆ ಸ್ಟೈಫಂಡ್ ಎಷ್ಟು ಕೊಡೋರು ಗೊತ್ತಾ? MBBS 220 ರೂಪಾಯಿ 1 ತಿಂಗಳಿಗೆ. ಅಂದರೆ ನಾವು ಫುಲ್ ಟೈಮ್ ವರ್ಕರ್ಸು. ಇದೇ ಸಮಯದಲ್ಲಿ ಜನಗಳ ಗಮನಕ್ಕೆ ಒಂದು ತರ್ತೀನಿ, ಮೇಜರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ನಡೆಸೋರು ಯಾರು ಗೊತ್ತಾ? ಹೌಸ್ ಸರ್ಜನ್ಗಳು, ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಗಳು, ಅಂಡರ್ ದ ಗೈಡೆನ್ಸ್ ಆಫ್ ದೇರ್ ಟೀಚರ್ಸ್. ದಿನನಿತ್ಯ ರಾತ್ರಿ ಡ್ಯೂಟಿ ಮಾಡೋನು PG. ಏನಾರ ಹೆಚ್ಚು ಕಮ್ಮಿ ಆದರೆ ಅವ್ನು ಪ್ರೊಫೆಸರ್ ಕರೀತಾನೆ, ಅವ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಕರೀತಾನೆ. ಇಲ್ಲದ್ರೆ ಹಾಸ್ಪಿಟಲ್ನ ನಡೆಸೋರೇ ಇವರು ಸ್ಟೂಡೆಂಟ್ಸ್. PG ಸ್ಟೂಡೆಂಟ್ಸೇ ಹಾಸ್ಪಿಟಲ್ ನಡೆಸೋರು. ನೀವು ಬಾಂಬೆಗೆ ಹೋದರೆ KEM ಹಾಸ್ಪಿಟ್ಲ್, ಯಾವುದೇ ಫೇಮಸ್ ಹಾಸ್ಪಿಟ್ಲು, ಅಲ್ಲಿ ರೆಸಿಡೆಂಟ್ಸ್ ಅಂತ ಇರ್ತಾರೆ. ಇಲ್ಲದ್ರೆ PG ಮಾಡ್ತಿರ್ತಾರೆ, ಇಲ್ಲದ್ರೆ ಆಗ್ತಾನೆ ಇವರೇ ರನ್ ಮಾಡೋದು. ಬರ್ತೀನಿ, ತುಂಬ ಸ್ಟೂಡೆಂಟ್ಸ್ ಓಡಾಡ್ತಿರ್ತಾರೆ. ರಾತ್ರಿ ಹೊತ್ತು ನೀವು ಬಂದರೆ ಯಾರು ಸೀನಿಯರ್ ಡಾಕ್ಟ್ರ್ ಇರೋಲ್ಲ, ಎಕ್ಸೆಪ್ಟ್ ಒಂದು ಲೆಕ್ಚರರು ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಾನೆ, ಅವನು ಯಾವುದೋ ಒಂದು ರೂಮ್ನಾಗ ಇರ್ತಾನೆ. ಉಳಿದವೆಲ್ಲ ನಡೆಸೋರು ಇವರೇ PGಗಳು. ಎಮರ್ಜೆನ್ಸಿ ಆದರೆ ಕರೀತಾರೆ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇವರೇ ಇವೆಲ್ಲ ಉಳಿದಿದ್ದೆಲ್ಲ ನಡ್ಕೋದು. ಆಪ್ರೇಷನ್ಗೆ ಅದಕ್ಕೆ ಬೇಕಾದ್ರೆ ಕರೀತಾರೆ. ಇದನ್ನ ಯಾಕೆ ಮಾಡಿದೆ? ನನ್ನ ಜೀವನ ಹೆಂಗಿತ್ತು ಅಂದರೆ, ನಾನು ಮುಗಿಸಿ ಬರ್ತೀನಿ, ಬೆಂಗಳೂರಿನಾಗ ಇರೋಕ್ಕೆ ಜಾಗ ಇಲ್ಲ. ಚರ್ಚ್ ಆಫ್ ಸೌತ್ ಇಂಡಿಯಾ ಹಾಸ್ಪಿಟ್ಲ್ ಅಂತ ಇದೆ ಕಂಟೋನ್ಮೆಂಟ್ ಏರಿಯಾ ಒಳಗೆ. ಅಲ್ಲಿ ಬೆಂಜಮಿನ್ ಐಸಾಕ್ ಅಂತ ಒಬ್ಬರು ಥೊರಾಸಿಕ್ ಸರ್ಜನ್ ಇದ್ದರು. ನನಗೆ ಅಲ್ಲೊಂದು ಕೆಲಸ ಕೊಟ್ಟರು. ಎಷ್ಟು ಗೊತ್ತಾ ನನ್ನ ಸಂಬಳ? 260 ರೂಪಾಯಿ ತಿಂಗಳಿಗೆ. ಒಂದು ಫ್ರೀ ಊಟ, ಅಂದರೆ ಅಲ್ಲೇ ಹಾಸ್ಟ್ಲಲ್ಲಿ ಒಂದು ಸಣ್ಣ ರೂಮ್ ಇರೋಕ್ಕೆ. ಅಲ್ಲಿ ನಾನು 6 ತಿಂಗಳಿರ್ತೀನಿ. ಅದಾದಮೇಲೆ ನನಗೆ ಇನ್ನೂ PG ಮಾಡಿರಲ್ಲ, ಜಸ್ಟ್ MBBS PG ಮಾಡಬೇಕು ಅನ್ನೋ ಆಸೆ. ಅಂದರೆ ನಾನು MS ಮಾಡಿ ಸರ್ಜನ್ ಆಗಬೇಕು. ನಾನು ಡಾಕ್ಟರ್ RH ಶೆಣೈ ಥರ ಟೀಚರ್ ಆಗಬೇಕು ಮೆಡಿಕಲ್ ಕಾಲೇಜಿನಲ್ಲಿ. ಮೆಡಿಕಲ್ ಕಾಲೇಜಿನಲ್ಲಿ ಟೀಚರ್ ಆಗಬೇಕಾದ್ರೆ PG ಇರಲೇಬೇಕು. ಆ ಲೆಕ್ಕಾಚಾರದಲ್ಲಿದ್ದೆ. ಆ ಸಮಯದಲ್ಲಿ ನನ್ನನ್ನು ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಇತ್ತು, ಶುಗರ್ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಆಗಿ ನಾನು ಸೆಲೆಕ್ಟ್ ಆಗ್ತೀನಿ. ಯಾಕೆ ಸೆಲೆಕ್ಟ್ ಆದೆ ಅಂದರೆ, G. ರಾಮೇಗೌಡರು ಇದ್ದರು ನಮ್ಮ ಮಿನಿಸ್ಟ್ರು, ನಮ್ಮ ಊರ ಕಡೆ ಮಿನಿಸ್ಟ್ರು, ಫಾರೆಸ್ಟ್ ಮಿನಿಸ್ಟ್ರು, ದೊಡ್ಡಬಳ್ಳಾಪುರದವರು. ಅಲ್ಲಿ ಮಂಚಬೆಲೆ ರೆಡ್ಡಿ ಅಂತ ಇದ್ದರು. ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ನನಗೊಂದು ಜಾಬು. ನನಗೆ ಹ್ಯಾಪಿಯೆಸ್ಟ್ ಜಾಬ್ ಇನ್ ಮೈ ಲೈಫ್ ಅಂದರೆ ಅದೇನೆ. ಬ್ಯಾಚುಲರ್ ನಾನು, 660 ರೂಪಾಯಿ ತಿಂಗಳಿಗೆ ಸಂಬಳ.
ಯಾವ ಒಂದು ವರ್ಷ? ತಿಂಗಳಿಗೆ ಯಾವ ವರ್ಷ ಗುರುಗಳೇ? 1980. 600 ರೂಪಾಯಿ 600 ರೂಪಾಯಿ ತಿಂಗಳಿಗೆ ಸಂಬಳ. ಇವತ್ತಿಗೆ ಎಷ್ಟು 1 ಲಕ್ಷ ಲೆಕ್ಕನಾ? ಇವತ್ತು 1 ಲಕ್ಷ ಬರುತ್ತೆ. ಅವಾಗೇನು ಒಂದು ಸೈಟೇ ಬಂದ್ಬಿಡೋದಿಲ್ಲ. ನಾ 2 ತಿಂಗಳ ಸಂಬಳಕ್ಕೆ ಈಗ ಬರ್ತಿರ್ಲಿ. 1 ಎಕರೆ 500 ರೂಪಾಯಿಗೆ 1 ಎಕರೆ ಜಮೀನು ಗಂಗೇನಹಳ್ಳಿ ಹತ್ರ ನಮ್ಮ ಅಪ್ಪನಿಗೆ ಯಾರೋ ಕೊಟ್ಟು ಹೇಳಿದ್ರಂತೆ. ನಮ್ಮ ಅಪ್ಪನಿಗೆ, ಹನುಮಂತರಾಯಣ್ಣ ಹೆಂಗೂ ಹುಲ್ಲು ಮಾರಿದೀಯಾ, 500 ರೂಪಾಯಿ ಐತೆ 1 ಎಕರೆ. ನಮ್ಮ ಅಪ್ಪ ಆಗಿನ ಕಾಲದಲ್ಲೇ, ಅಣ್ಣ ಅಲ್ಲಿಂದ ಬಂದು ನಾನು ಇಲ್ಲಿ ಹೊಲ ಉಳಕ್ಕಾಗ್ತದ ಗಂಗೇನಹಳ್ಳಿ ಹತ್ರ, ಬೇಡ ಹೋಗು ಅಂದಂತೆ. ನಮ್ಮ ಗಂಗೇನಹಳ್ಳಿ ಆರ್ ಟಿ ನಗರ ಗಂಗೇನಹಳ್ಳಿ ಒಳಗೆ 500 ರೂಪಾಯಿಗೆ ಎಕರೆ ಆಫರ್ಡ್. ಕಾಲ ಹೆಂಗಿತ್ತು ಅಂದರೆ ಅಯ್ಯೋ ಲೆಕ್ಕ ಹಾಕೊಳ್ಳಿ. 500 ಫ್ಲಾಟ್ ಹಂಗೆ ಕಾಲ ಹೆಂಗೆ ನಮ್ಮ ಕಣ್ಣು ಮುಂದೆನೇ ಬದಲಾಗ್ತಾ ಇರುತ್ತೆ ಅನ್ನೋದಕ್ಕೆ ನಿದರ್ಶನ. ನನಗೆ 660 ರೂಪಾಯಿಗೆ ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್. ಅಂದರೆ ಅಲ್ಲಿರೋ ಎಂಪ್ಲಾಯಿಗಳು ನೋಡೋದು. ಎಂಪ್ಲಾಯೀಸ್ಗೆ ಔಟ್ ಪೇಷಂಟ್, ಇನ್ ಪೇಷಂಟ್ ಇಲ್ಲ. ಅವ್ರಿಗೇನಾದರೂ ಇಂಜುರಿ ಆದರೆ, ಅವ್ರಿಗೇನಾದರೂ ನೆಗಡಿ ಕೆಮ್ಮು, ಫ್ಯಾಮಿಲಿಗಳು ಅಲ್ಲೇ ಕ್ವಾರ್ಟರ್ಸ್ ಇರೋವಲ್ಲ, ಅವ್ರಿಗೆಲ್ಲ ಟ್ರೀಟ್ಮೆಂಟು. ಸೊ ಆವಾಗೆ ನಾನು ಬ್ಯಾಚುಲರ್ ಇದ್ದೆ. ಅಲ್ಲಿ ಸೆಕ್ಯೂರಿಟಿ ಜಾಬ್ನವ್ರು ಇದ್ದರು, ಕೂರ್ಗ್ನವರು, ಭಾಳ ಫಸ್ಟ್ ಕ್ಲಾಸ್. ನನ್ನ ಜೊತೆ ಶೆಟ್ಲ್ ಆಡೋರು. ಪಾರಿವಾಳಗಳಿರೋವು, ಪಾರಿವಾಳನ ಹಿಡಿದು ಪಾರಿವಾಳದ ಇದು ಮಸಾಲ. ಭಾಳ ಖುಷಿ ಇತ್ತು ನನಗೆ ಅವಾಗ, ಜೀವನ ಹೆಂಗಿರುತ್ತೆ ಅಂತ. ಅದಾದ ನಂತರ ನನಗೆ ಪಿ ಜಿ ಸೀಟ್ ಸಿಗೋದು ಭಾಳ ಕಷ್ಟ ಇತ್ತು ಅವಾಗ. ಬಟ್ ಒಂದು ಆಫರ್ ಬಂತು ಸರ್ಕಾರದಿಂದ, SR ಅಂದರೆ ಸೀನಿಯರ್ ರೆಸಿಡೆಂಟ್ ಅಂತ. ನೀವು ಜಾಯ್ನ್ ಆದರೆ 1 ವರ್ಷ ಅದು ಮಾಡಿದರೆ ಪಿ ಜಿ ಸೀಟ್ನೊಳಗೆ ಇಂಟರ್ವ್ಯೂನೊಳಗೆ 10 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತೀವಿ ಅಂತ. ವಾವ್. ಸೊ ನನಗೆ ಬಳ್ಳಾರಿ ಒಳಗೆ ವಾಪಸ್ ನಾನು ಎಲ್ಲಿ ಓದಿದ್ನಲ್ಲ ಅಲ್ಲೇ ಹೋಗಿ ಜಾಯ್ನ್ ಆದೆ. ಸೀನಿಯರ್ SR ಅಂತ, ಸೀನಿಯರ್ ರೆಸಿಡೆಂಟು. ರೆಸಿಡೆಂಟ್ ಡಾಕ್ಟರ್. ರೆಸಿಡೆಂಟ್ ಡಾಕ್ಟ್ರು. ಅವಾಗ 330 ರೂಪಾಯಿ, 100 ರೂಪಾಯಿ ಎಕ್ಸ್ಟ್ರಾ ಸಂಬಳ. 600 ರೂಪಾಯಿ ಜಾಬ್ ಬಿಟ್ರಿ? 600 ರೂಪಾಯಿ ಜಾಬ್ ಬಿಟ್ಟೆ. 600 ರೂಪಾಯಿ ಜಾಬ್ ಬಿಟ್ಟು 330 ರೂಪಾಯಿ ಅಂದರೆ ಪಿ ಜಿ ಮಾಡ್ಬೋದಲ್ಲ ಅನ್ನೋ ಆಸೆಯಲ್ಲಿ. ಇನ್ನು 1 ವರ್ಷ ಅಲ್ಲಿ ಮಾಡಿದರೆ 3 ವರ್ಷ ಪಿ ಜಿನ 2 ವರ್ಷಕ್ಕೆ ಮಾಡ್ಬೋದಿತ್ತು. ಸೊ ಅವಾಗೆ ಅದು ಮುಗಿಸ್ದೆ. ಬಟ್ ನನ್ನ ಅದೃಷ್ಟಕ್ಕೆ ಅದು ಮುಗಿಸಿದ ತಕ್ಷಣ ಪಿ ಜಿಗೆ ಇಂಟ್ರ್ಯೂ ಬಂತು. ಆ ಟೈಮ್ನ ರೆಗ್ಯುಲರ್ ಡೈರೆಕ್ಟ್ರ್ ಇರಲಿಲ್ಲ. ನಮ್ಮ ಡಾಕ್ಟರ್ RH ಚಂಚಣೈ, ನನ್ನ ರೋಲ್ ಮಾಡೆಲ್ ಟೀಚರು, ಅವರೇ ಅವತ್ತಿನ ಡೈರೆಕ್ಟ್ರ್, ಇನ್ಚಾರ್ಜ್ ಸೆಲೆಕ್ಷನ್ ಡೈರೆಕ್ಟ್ರು. ಇಲ್ಲೇ ಆನಂದರಾವ್ ಸರ್ಕಲ್ನಾಗ ನಡೀತು. ಇಂಟ್ರ್ಯೂನೊಳಗೆ ಕೇಳಿದರು, ಪಿ ಜಿಗೆ ಹಾಕಿದೆಯಾ, 2 ಸಬ್ಜೆಕ್ಟ್ಗೆ ಹಾಕಿದೆಯಾ, ಯಾವ್ದು ಬೇಕು ನಿನಗೆ? ENT ಅವಾಗೆಲ್ಲ ಚಾಯ್ಸ್ ಇತ್ತು. ಸರ್ ಸರ್ಜರಿ ಕೊಡಿ ಸರ್, ನಿಮ್ಮ ಥರ ಸರ್ಜನ್ ಆಗಬೇಕು. ನಕ್ಕರು ಅವರು. ಎಲ್ಲಿ ಕೊಡಲಿ ಅಂದರು. ಎಲ್ಲರೂ ಬೆಂಗಳೂರು ಮೆಡಿಕಲ್ ಕಾಲೇಜ್ ಕೇಳಿದರೆ ನಾನು ಹುಬ್ಳಿ ಕೇಳಿದೆ. ಯಾಕಂದರೆ ಹುಬ್ಳಿ ಒಳಗೆ ನಾನು ಇನ್ನೊಬ್ಬರು ಫೇವ್ರೇಟ್ ಟೀಚರ್ ಇದ್ದರು, ಡಾಕ್ಟರ್ KG ನಾಯಕ್ ಅಂತ. ಅವ್ರು ಹೇಳಿದರು, ಅಂಜನಿ ನೀನು ಪಿ ಜಿ ಮಾಡಂಗಿದ್ರೆ ಇಲ್ಲಿ ಬಾರ ನನ್ನ ಕೆಳಗಡೆ ಅಂತ ಹೇಳಿದರು ಅವರು. ನನ್ನ ಆ ಥರ ಮಾತಾಡ್ಸೋರು, ಅಂಜನಿ ಅನ್ನೋರು. ಸೊ ಅಲ್ಲಿ ಹೋದೆ. ಸೊ ಅಲ್ಲಿ ಹುಬ್ಳಿಯಲ್ಲಿ ನಾನು MS ಮಾಡಿ, ಅದಂತ ನಂತರ ಮಾಸ್ಟರ್ ಆಫ್ ಸರ್ಜರಿ, MS ಜನರಲ್ ಸರ್ಜರಿ, ಮಾಸ್ಟರ್ ಆಫ್ ಸರ್ಜರಿ. ಅಂದರೆ 3 ವರ್ಷ ಬರೀ ಸರ್ಜರಿನೇ ಮಾಡ್ತೀವಿ. ಅಂದರೆ ಡೈಲಿ ಆಪ್ರೇಷನಾ? ಡೈಲಿ ಅಂದರೆ ಆಪ್ರೇಟೆಡ್ ಪೇಷಂಟ್ಸ್ ಇರ್ತವೆ. ಮೆಡಿಕಲ್ ಕಾಲೇಜ್ನ ಆಪ್ರೇಷನ್ ಹೆಂಗಂದರೆ ವಾರಕ್ಕೆ 1 ಯೂನಿಟ್ಗೆ 1 ದಿನ ಇರುತ್ತೆ. ಇವಾಗ ನಾನು ಕೆಂಪೇಗೌಡ ಹಾಸ್ಪಿಟಲಲ್ಲಿ ಪ್ರೊಫೆಸರ್ ಆದಾಗೆ ಪ್ರತಿ ಬುಧವಾರ ನಾನು OPD, ಪ್ರತಿ ಶುಕ್ರವಾರ ನನ್ನ ಆಪ್ರೇಷನ್ ಡೇ. ಅಂದರೆ ಆ ಶುಕ್ರವಾರ ಬೆಳಗಿನ ಸಂಜೆವರೆಗೂ ಒಂದು 25 ಕೇಸ್ ಮಾಡ್ತೀವಿ ನಾವು, ಒಂದು ಟೀಮೇ ಸೇರಿಕೊಂಡು. ಆ ಥರ ಇತ್ತದು. ಸೊ ಆ ರೀತಿಯ ಜೀವನ. ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಮೇಲೆ 1-2 ಎಕ್ಸ್ಪೀರಿಯನ್ಸ್ ಹೇಳಿ ಇವತ್ತು ನಾನು ಹುಬ್ಳಿಯಲ್ಲಿ ಮಾಡಿದೆ. ಅಲ್ಲಿ ಕೂಡ ಅನೇಕ ಡಿಫಿಕಲ್ಟೀಸ್, ಅದೆಲ್ಲ ಬೇಡ, ಈಗೆಲ್ಲ ಇದು ಹೇಳೋದು ಬೇಡ. ಬಟ್ ನಾನು 1982ರಲ್ಲಿ ಬೆಂಗಳೂರಿನಲ್ಲಿ 2 ಹೊಸ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗ್ತವೆ. ಒಂದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಗುಂಡೂರಾವ್ ಚೀಫ್ ಮಿನಿಸ್ಟ್ರು. ಒಂದು MS ರಾಮಯ್ಯ ಮೆಡಿಕಲ್ ಕಾಲೇಜ್. ಇವೆರಡನ್ನೂ ಸರ್ಕಾರ ಸ್ಯಾಂಕ್ಷನ್ ಮಾಡುತ್ತೆ ಅಂತ ತಿಳಿದು ಬಂದು ಆಲ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಸ್ಟ್ರೈಕ್ ಹೋದು. ನಾನು ಇನ್ನೂ ಹುಬ್ಳಿಯಲ್ಲೇ ಇದ್ದೆ. ಹುಬ್ಳಿಯಲ್ಲಿ MS ಮಾಡ್ತಾಯಿದ್ದೆ. 1.5 ತಿಂಗಳು ನಾವೆಲ್ಲ ಸ್ಟ್ರೈಕ್ ಹೋದು. ಪ್ರೈವೇಟ್ ಕಾಲೇಜ್ಗಳು ಬರಬಾರ್ದು, ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಗೌರವ ಕಡಿಮೆ ಆಗುತ್ತೆ ಅಂತ. ಬಟ್ ಕೇಳಲಿಲ್ಲ. ಕೆಲವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು, ನಾನು ಜೈಲಿಗೆ ಹೋಗಲಿಲ್ಲ. ಸೊ ಹಂಗಾಗಿ 3 ತಿಂಗಳು ಅಲ್ಲಿ ನಮಗೆ ವೇಸ್ಟ್ ಆಗೋಯ್ತು. ಸೊ ನನ್ನ ಟರ್ಮು ಮುಗಿದೋಯ್ತು. ಅದಾದಮೇಲೆ ನೋಡ್ತೀವಿ ಕಾಲೇಜ್ ಸ್ಟಾರ್ಟ್ ಆಯಿತು, ಕಿಮ್ಸು. ನಾನೇ ಬಂದು ಫಸ್ಟು ಲೆಕ್ಚರರಾಗಿ ಜಾಯ್ನ್ ಆದೆ. ಸೊ ಡಾಕ್ಟರ್ ವಿಠಲ್ ಅಂತ ಇದ್ದರು, ದ ಗ್ರೇಟ್ ಮ್ಯಾನ್, ಗ್ರೇಟ್ ಸರ್ಜನ್. ಅವರು ಚೀಫ್ ಸರ್ಜನ್ ಆಫ್ ಕರ್ನಾಟಕ, ಸರ್ಜನ್ ಟು ಗುಂಡೂರಾವ್ ಅವರಿದ್ದರು. ಸೊ ಆ ಟೈಮ್ ನಾನು ಇಂಟರ್ವ್ಯೂ ಬರ್ತೀನಿ, ಸರ್ ನನಗೆ
ಇಲ್ಲಿ ಜಾಬ್ ಕೊಡಿ ಸರ್ ಅಂತ. ಅವ್ರು 1200 ರೂಪಾಯಿ ಇತ್ತು ಸಂಬಳ ಒಂದು ತಿಂಗಳಿಗೆ ಒಬ್ಬ ಲೆಕ್ಚರರಿಗೆ. ನನಗೆ ಸಂಬಳ ಕೊಡ್ದಿದ್ರು ಪರವಾಗಿಲ್ಲ, ದಯವಿಟ್ಟು ಒಂದು ಜಾಬ್ ಕೊಡಿ, ಏನೋ ಕಷ್ಟಪಟ್ಟು ನನಗೆ ಇಂಟ್ರೆಸ್ಟ್ ಇದೆ ಅಂತ ಪುಣ್ಯಾತ್ಮ ಕೊಟ್ಟರು. ಸೊ ನಾನು ಐ ಸ್ಟಾರ್ಟೆಡ್ ದ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್. 4 ಜನ, ನಾನು, ಲಿಂಗೇಗೌಡರು ಅಂತ ಇದ್ದರು, ಇವತ್ತು ಇಲ್ಲ ಅವರು, ಡಾಕ್ಟರ್ ಸತೀಶ್ ಅಂತ ಇದ್ದರು, ಆಮೇಲೆ ಡಾಕ್ಟರ್ ಎಚ್ ಎ ಗಂಗಪ್ಪ ಅಂತ ಕಡಿದಾಳು ಮಂಜಪ್ಪನವರ ಕೋ-ಬ್ರದರ್, ಈ ವಾಸ್ ಮೈ ಬಾಸ್. ಸೊ ಅವರು, ಇನ್ನೊಬ್ಬಳು ಪ್ರೇಮಾ ಕುಮಾರಿ ಅಂತ ಒಬ್ಬಳು, ಅನ್ಫಾರ್ಚುನೇಟ್ಲಿ ಅವಳು ಸತ್ತೋಗ್ಬಿಡ್ಲು, ಶಿ ಕಮಿಟೆಡ್ ಸೂಯಿಸೈಡ್. ಒಬ್ಬ ಡಾಕ್ಟ್ರು. ಸೊ ನಾವು ವಿ ಸ್ಟಾರ್ಟೆಡ್ ದ ಡಿಪಾರ್ಟ್ಮೆಂಟ್. ಆ ಸಮಯದಲ್ಲಿ ನನಗೆ 1200 ರೂಪಾಯಿ. ಸೊ ಇನ್ನು ಬ್ಯಾಚುಲರ್ ಇದೆ. ಆ ಟೈಮ್ನೊಳಗೆ ಮದುವೆ ಮಾಡಿಕೊಂಡೆ, ಅದರ ಕತೆ ಬೇರೆ. ಇವಾಗ ಆ ಸಮಯದಲ್ಲಿ ಒಂದು ಕ್ಲಿನಿಕ್ ಇಟ್ಟೆ. ಆ ಕ್ಲಿನಿಕ್ನಲ್ಲಿ ಏನೆಲ್ಲ ಅನುಭವ ಆಯಿತು ಅನ್ನೋದನ್ನು ಇವತ್ತು ಹೇಳಿ ಇದು ಮಾಡೋಣ. ಗುಡದಳ್ಳಿ, ಹೊಸ ಗುಡದಳ್ಳಿ ಅಂತ. ನೀವು ಗುಡದಳ್ಳಿ, ಮೈಸೂರು ರೋಡ್. ನೀವು ಮೈಸೂರು ರೋಡು. ಡಾಕ್ಟರ್ ಕೋನಪ್ಪ ಅಂತ ನನ್ನ ಕ್ಲಾಸ್ಮೇಟ್ ಇದ್ದ. ಅವನ ಫ್ರೆಂಡ್ದೊಂದು ಮನೆ ಇತ್ತು, ಒಂದು ಚಿಕ್ಕ ರೂಮ್ ಬಾಡಿಗೆ ಕೊಡಿಸ್ದ. ಅವನ ಫ್ರೆಂಡ್ ಇವನು ಡಾಕ್ಟ್ರು, ಇವನು PG ಇದ್ದ, ಕೊಡಿಸ್ತಾನೆ, ಅಲ್ಲಿ ಕೊಡ್ತೀನಿ. ನೀವು ಆಶ್ಚರ್ಯ ಆಗ್ಬೋದು, ನನ್ನ ಒಂದು ದಿನದ ಪ್ರಾಕ್ಟೀಸು, ನಾನು ವಿಲ್ಸನ್ ಗಾರ್ಡನಿಂದ ಒಂದು ಬ್ಯಾಚುಲರ್ ರೂಮಲ್ಲಿದ್ದೆ. ನಾನು ಈಗಿದ್ದಂಗೆ PGಗಳು ಇರಲಿಲ್ಲ ಅವಾಗ. PGಗಳಿಲ್ಲ, ಇರಲಿಲ್ಲ. ರೂಮ್ ಮಾಡ್ಕೊಂಡಿರ್ಬೇಕು. ಒಂದು ರೂಮ್ ಮಾಡ್ಕೊಂಡಿದ್ದೋ. ನಾವೇ ಸಾಯಂಕಾಲದ ಹೋಗಿ ಫುಟ್ಪಾತ್ನಾಗ ತಿನ್ಕೊಂಡು ಎಗ್ ರೈಸು ತಿನ್ಕೊಂಡು ಡಾಕ್ಟ್ರು ನಾನು. ಸೊ ಬರೇನಿ, ಬಸ್ನ ಬರೇನಿ. ಆಮೇಲೆ ಒಂದು ದಿನ ಆದಮೇಲೆ ಯಾರೋ ನನ್ನ ರಿಲೇಟಿವ್ ಒಂದು ಸೆಕೆಂಡ್ ಹ್ಯಾಂಡ್ TVS ಕೊಟ್ಟರು, ಅದನ್ನು ಓಡಿಸ್ಕೊಂಡು ಬರೇನಿ. ಆ ಕ್ಲಿನಿಕ್ನಲ್ಲಿ ಪ್ರಾಕ್ಟೀಸ್ ಹೆಂಗಂದರೆ, ಆಗೆಲ್ಲ ಇಂಜೆಕ್ಷನ್ಗಳು ಸ್ಟವ್ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಅದರೊಳಗೆ ಗ್ಲಾಸ್ ಸಿರಿಂಜ್ ಹಾಕಿ ಕುದಿಸಿ, ನೀಡಲನ್ನು ಕುದಿಸಿ ಇಂಜೆಕ್ಷನ್ ಕೊಡೇವಿ. ನನಗೆ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಅಂದರೆ ಪ್ರತಿದಿನ ಒಬ್ಬ ಮುಸ್ಲಿಂ ಪೇಷಂಟು ಅವನದೇ ಇಂಜೆಕ್ಷನ್ ವಯಲ್ ತರೋನು ಇನ್ಸುಲಿನ್ದು. ನಾನು ಅವನಿಗೆ ಇಂಜೆಕ್ಷನ್ ಕೊಟ್ಟರೆ, ಕುದಿಸಿ ಕೊಟ್ಟರೆ 8 ಆಣಿ ಕಾಯಿ ನೀಡೋನು. ಅದು ಅವನ ಫೀಸ್ ನನಗೆ. 8 ಆಣಿ ಗ್ಯಾರಂಟಿ ಪ್ರಾಕ್ಟೀಸು ಪರ್ ಡೇ ಈವ್ನಿಂಗು. ಅವ್ನು ಬಂದೇ ಬರೋನು. 8 ಆಣಿ ಫಿಕ್ಸ್. ಅದು 8 ಆಣಿ 50 ಪೈಸೆ ಅಷ್ಟೇ ಅವ್ನು ಕೊಡ್ತಾ ಇದ್ದಿದ್ದು. ನನಗೇನು ನಷ್ಟ ಇಲ್ವಲ್ಲ, ನಂದೇನು ಔಷಧಿ ಇಲ್ಲ. ಸಿರಿಂಜ್ ಅದನ್ನೇ ಕುದ್ದು ಅಲ್ಲೇ ಇರ್ತದೆ, ನೀಡ್ಲು ಕುದ್ದು ಅಲ್ಲೇ ಇರ್ತದೆ, ನನಗೇನು ಅಂತ ಖರ್ಚಿಲ್ಲ. ಸೊ ಅವ್ನು 8 ಆಣಿನೂ ನನಗೆ ಲಾಭನೇ. ಸೊ ಗುಡದಳ್ಳಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ. ಮುಸ್ಲಿಮ್ಸ್ ಜಾಸ್ತಿ ಇದ್ರು. ಫ್ಯಾಕ್ಟ್ರಿಗಳೆಲ್ಲ, ಟಿನ್ ಫ್ಯಾಕ್ಟ್ರಿಗಳಿದ್ದೋ, ಚೇರ್ ಫ್ಯಾಕ್ಟ್ರಿಗಳಿದ್ದೋ ಅವರು. ಹಾಗಾಗಿ ಅಲ್ಲಿನ ಒಂದು ಅನುಭವ ಏನಂದರೆ ಸರ್ಕಮ್ಸಿಷನ್, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಈಗ. ಕಥನ ಅಂತಾರಲ್ಲ, ಈ ಆಪ್ರೇಷನ್ ಯಾಕೆ ಮಾಡ್ತೀವಿ ಜನಗಳು ದಯವಿಟ್ಟು ತಿಳ್ಕೊಳ್ಳಿ. ಮುಸ್ಲಿಮ್ಸ್ ಆ್ಯಂಡ್ ಜ್ಯೂಸ್ ಇದಾರಲ್ಲ, ಯಹೂದಿಗಳು, ಅವರು ಗಂಡು ಮಕ್ಕಳು ಹುಟ್ಟಿದ ತಕ್ಷಣ ಆ ಮಾನೆಯ ಪೀನಿಸ್ ಅಂತೀವಿ, ಚರ್ಮ ತೆಗಿತಾರೆ, ಶಿಶ್ನದ ಚರ್ಮ ತೆಗಿತಾರೆ. ಅದು ಅವ್ರ ರಿಚುವಲ್, ಅವರ ಧರ್ಮ. ಆದರೆ ಮುಸ್ಲಿಮ್ಸು ಹುಟ್ಟಿದ ಮೇಲೆ 3 ವರ್ಷ ಅಥವಾ 4 ವರ್ಷ ಆದಾಗೆ ಅವ್ರ ಚರ್ಮ ತೆಗಿತಾರೆ. ನನಗೆ ಗೊತ್ತಿದ್ದು ಮುಸ್ಲಿಮ್ಸು ಮುಲ್ಲಾಗಳು ಮಸೀದಿ ಒಳಗೆ ತೆಗಿತಾರೆ. ಅದನ್ನು ಎಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಬೂದಿ ಹಾಕ್ಬಿಟ್ಟು ಸುತ್ತಬಿಡೋದು ಅವ್ರು ಮಾಡ್ತಾಯಿದ್ರು. ಬಟ್ ಬರ್ತಾ ಅವರು ಸ್ವಲ್ಪ ಬುದ್ಧಿವಂತರಾದರು. ಡಾಕ್ಟ್ರ್ ಹತ್ರ ಕೊಟ್ಟರೆ, ಒಂದು 100 ಕೊಟ್ಟರೆ, 50 ರೂಪಾಯಿ ಕೊಟ್ಟರೆ ಅವನೇ ಮಾಡಿಕೊಡ್ತಾನೆ ಅಂತ. ಅದು ನಾನು ಫೇಮಸ್ ಡಾಕ್ಟ್ರ್ ಇದ್ದೆ ಅವಾಗೆ. ಅವ್ರು ಬಂದರು. ಅವ್ರ ಫೀಸ್ ಏನು ಗೊತ್ತಾ, ಮೊದಲು ಅವರು ಎಲ್ಲರೂ ಸೇರಿದರು. ಆಪ್ರೇಷನ್ ಥಿಯೇಟ್ರಿಗೆ ಯಾರು ಬಿಡೋಂಗಿಲ್ವಲ್ಲ. ನಾನು ಇದೇ ಥರ ಕ್ಲಿನಿಕ್ಕು, ಒಂದು ಟೇಬಲ್ಲು, ಆ ಟೇಬಲ್ ಮೇಲೆ ಸಣ್ಣ ರೂಮು, ಎಲ್ಲರೂ ಮುಸ್ಲಿಮ್ಸ್ ನಿಂತ್ಬಿಟ್ರು. ನನಗೊಂದು ಬೆಲ್ಲದಚ್ಚು, ಒಂದು ತೆಂಗಿನ ಚಿಪ್ಪು ಒಂದು ಹಾಕಿ ಒಂದು ಕೊಟ್ಟರು, ಅಲ್ಲಿಟ್ಟರು. ಅವರೆಲ್ಲನೂ ಕೂಡ ಬಿಡಿ ಸುಡು ಬೇಸಿಗೆ ಮೇಲೆ ಹೆಂಚಿಂದಿದ್ದು ಹುಡುಗ ಬಡ್ಕೋತಾ ಇದ್ದಾನೆ. ನಾನು ಇಂಜೆಕ್ಷನ್ ಕೊಟ್ಬಿಟ್ಟು ಚರ್ಮ ನಿಂಗೆ ತೆಗಿತೀನಿ. ಇವ್ರು ನಾನು ಹಿಂದೆ ನಿಂತ್ಕೊಂಡು ದೀನ್ ನಾವು ಜೈರಾಮ್ ಶ್ರೀರಾಮ್ ಅಂತೀವಲ್ಲ, ಹಂಗೆ ನಾನು ಬೆವ್ತೋಗ್ತಾ ಇದ್ದೀನಿ, ಹುಡುಗ ಬಡ್ಕೋತಾ ಇದ್ದಾನೆ. ಯಾವ ಡಾಕ್ಟ್ರು ಇಂಥ ಆಪ್ರೇಷನ್ ಮಾಡಿರಲ್ಲ. ನಿಜವಲ್ಲ, ಅವ್ರು ಕೇಳಿ ಇವತ್ತು ನನ್ನ ಜೂನಿಯರ್ಗಳಿಗೆ ಆಶ್ಚರ್ಯ ಆಗಿರುತ್ತೆ, ಇಂಥ ಕಾಲನೂ ಇತ್ತ ಅಂತ. ಅವರೆಲ್ಲ ದೀನ್ ಅಂತಾರೆ, ಇವ್ನು ಬಡ್ಕೋತಾನೆ. ಕೊನೆಗೆ ಅದಾದಮೇಲೆ 50 ರೂಪಾಯಿ ಕೊಟ್ಟೋದ್ರು. ಅದೇ ನಂದು ಹೈಯೆಸ್ಟ್ ಫೀಸ್. 50 ರೂಪಾಯಿ ದೊಡ್ಡ ಅಮೌಂಟು ನನಗೆ ಒನ್ ಡೇ. ಅದೊಂದು ನನಗೆ ಈ ಸರ್ಕಮ್ಸಿಷನ್ ಬಗ್ಗೆ ಇವತ್ತು ಯಾರು ಮಾಡಿಸ್ಕೋಬೇಕು, ಬೇರೆಯವರು ಮಾಡಿಸ್ಕೋಬೇಕು. ಸರ್ಕಮ್ಸಿಷನ್ ಅಂದರೆ ಕತ್ನ, ಸುಂತಿ ಅಂತಾರೆ. ಸುಂತಿ ದಯವಿಟ್ಟು ತಿಳ್ಕೊಳ್ಳಿ.
ಎಷ್ಟೋ ಜನ ಇವತ್ತು ಸಕ್ಕರೆ ಕಾಯಿಲೆಯವರು ನನ್ನ ಹತ್ರ ಬರ್ತಾರೆ, ಡಾಕ್ಟ್ರೇ ಯಾಕೋ ಚರ್ಮನೇ ಹಿಂದೆ ಹೋಗ್ತಿಲ್ಲ, ಕ್ರ್ಯಾಕ್ಸ್ ಬಂದ್ಬಿಟ್ಟಿದೆ. ನೀವು ನಂಬಿ ಅವನಿಗೆ ಸಕ್ಕರೆ ಕಾಯಿಲೆ ಇರೋದೇ ಗೊತ್ತಿರಲ್ಲ. ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳ್ತೀವಿ, ಇಲ್ಲ ಡಾಕ್ಟ್ರೇ ಅಂತಾರೆ. ಅವ್ನು ಬ್ಲಡ್ ಶುಗರ್ ಮಾಡಮ್ಮಂದರೆ 480 ಇರುತ್ತೆ. ಇದುವರೆಗೂ ಅವ್ನಿಗೆ ಗೊತ್ತೇ ಇರಲ್ಲ. ಅವ್ನ ಸಾಮಾನು ನೋಡಿ ನಾನು ಡಯಾಗ್ನೋಸ್ ಮಾಡ್ತೀನಿ, ಲೆಕ್ಕ ಹಾಕ್ಕೊಳ್ಳಿ. ಬರೀ ಅವನ ಪಿನೀಸ್ ನೋಡಿ ಇವನಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಕಂಡುಹಿಡಿಯೋ ನಾಲೆಡ್ಜು ದೇವ್ರು ನಮಗೆ ಕೊಟ್ಟಿರ್ತಾನೆ. ಅದು ಸಿಂಪ್ಟಮ್ಸಾ ಸರ್? ಅದು ಒಂದು ಕಂಡೀಷನ್ನು. ಯಾವನ್ಗಾನ ಚರ್ಮ ಹಿಂದೆ ಹೋಗಿಲ್ಲ, ಕ್ರ್ಯಾಕ್ಸ್ ಬಂದಿದೆ ಅಂದರೆ ಅವನಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ. 34 ವರ್ಷದವನೊಬ್ಬ, ಏನು ಸರ್ ನನಗೆ ಹೆಂಗೆ ಸರ್ ಸಕ್ಕರೆ ಕಾಯಿಲೆ ಬರ್ತದೆ, ಇಷ್ಟು ಚೆನ್ನಾಗಿದ್ದೀನಿ. ಇರಪ್ಪ ಅಣ್ಣ, ಇದು ನೋಡಿದ ತಕ್ಷಣವೇ ನನಗೆ ಗೊತ್ತು ನೀನು ಸಕ್ಕರೆ ಕಾಯಿಲೆ ಅಂತ. ಆಶ್ಚರ್ಯ ಅವನಿಗೆ. ಒಂದು ಬ್ಲಡ್ ಟೆಸ್ಟ್ ಮಾಡ್ತೀನಿ, 420. ಸೊ ದಯವಿಟ್ಟು ಜನಗಳಿಗೆ ಒಂದು ನಿಮ್ಮ ಮುಖಾಂತರ, ಕಲಾ ಮಾಧ್ಯಮದ ಮುಖಾಂತರ ವಿಶೇಷವಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದರೆ ವಿಜ್ಞಾನದ ಜೊತೆಗೆ ಇವೆಲ್ಲವನ್ನು ಕೂಡ ಅರಿವು ಮೂಡಿಸಲಿಕ್ಕೆ ನಿಮ್ಮ ಮಾಧ್ಯಮ ನನಗೆ ಭಾಳ ಸೂಟಬಲ್ ಅನಿಸುತ್ತೆ. ಸೊ ಇವತ್ತೊಂದು ವೈಜ್ಞಾನಿಕ ವಿಚಾರ, ಈ ಸರ್ಕಮ್ಸಿಷನ್ನು ಸೊ ಯಾಕೆ ಮಾಡ್ತೀವಿ ಅಂದರೆ ಫೈಮೋಸಿಸ್ ಅಂತೀವಿ. ಅಂದರೆ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ಫೈಮೋಸಿಸ್, ನಮ್ಮ ಮೆಡಿಕಲ್ ಪದ ಅದು. ಯಾರಿಗೋಗಲ್ಲ, ಪ್ರತಿ ಗಂಡು ಮಗುಗೂ ಚರ್ಮ 5 ವರ್ಷದವರೆಗೂ ನೋಡಿ. ಪೀನಿಸ್ ಬಗ್ಗೆ ಮಾತಾಡೋವಾಗೇ ಜನಗಳಿಗೆ ಏನೋ ಮುಜುಗರ. ಈಗೇನು ಮುಜುಗರ ಮಾಡ್ಕೋಬೇಡಿ. ಪೀನಿಸ್ನ ಭಾಗಗಳಿರ್ತವೆ, ಶಾಫ್ಟ್ ಅಂತೀವಿ. ಇದನ್ನು ಪಿಂಗ ಅಂತಾರೆ ಕನ್ನಡದಲ್ಲಿ. ಕೆಂಪಗಿರುತ್ತೆ, ಪಿಂಗ ಅಟ್ಯಾಚ್ ಆಗಿರುತ್ತೆ. ಈ ಪಿಂಗದ ಮೇಲೆ ಸ್ಕಿನ್ನು ಹಿಂಗೆ ಕೂತಿರುತ್ತೆ. ಯಾಕೆ ಕೂತಿರುತ್ತೆ ಅಂದರೆ ಮಕ್ಕಳ ಪಿಂಗ ಭಾಳ ಸೆನ್ಸಿಟಿವ್ ಗ್ಲಾನ್ಸ್. ದೇವರು ಅದನ್ನು ಪ್ರೊಟೆಕ್ಟ್ ಮಾಡಿರ್ತಾನೆ. ಯಾಕಂದರೆ ಮಗಿಗೆ ಕಾಚ ತಗಲಿದ್ರೆ ಅಥವಾ ಇನ್ನೇನೋ ತಗಲಿದ್ರೆ ಒಂಥರ ಆಗುತ್ತೆ, ಅದಕ್ಕೆ ದೇವ್ರು ಕೊಟ್ಟಿರ್ತಾನೆ. ಅದಕ್ಕೆ ತಂದೆ ತಾಯಿಗೆ ಹೇಳ್ತೀವಿ ನಾವು 5 ವರ್ಷದವರೆಗೂ ಅದು ಕವರ್ ಆಗಿರಬೇಕು. 5 ವರ್ಷ ಆದಮೇಲೆ ಮೆಲ್ಲಗೆ ಹಿಂದೆ ಬರುತ್ತೆ ಅದು, ಅಥವಾ ನೀವೇ ಸ್ನಾನ ಮಾಡಿಸಿ ಮೆಲ್ಲಗೆ ಹಿಂದೆ ಮಾಡಿ ತಂದೆ ತಾಯಿಗೆ ಹೇಳ್ತೀನಿ. ಯಾಕೆ ಹಿಂದೆ ಮಾಡಬೇಕು ಅಂದರೆ ಈ ಚರ್ಮದ ಕೆಳಗಡೆ ಗ್ಲ್ಯಾಂಡ್ಸ್ ಇದ್ದಾವೆ. ಸ್ಮೆಗ್ಮಾ ಅಂತ ಒಂದು ಬಿಡಿ ಸೆಕ್ರೀಷನ್ ಇರುತ್ತೆ. ಆ ಸೆಕ್ರೀಷನ್ ಭಾಳ ವರ್ಷ ಕ್ಲೀನ್ ಮಾಡಲಿಲ್ಲ ಅಂದರೆ ಪೀನಿಸ್ ಕ್ಯಾನ್ಸರ್ ಆಗುತ್ತೆ. ನೋಡಿ, ಕ್ಯಾನ್ಸರ್ ಎಲ್ಲೆಲ್ಲೋ ಆಗುತ್ತೆ. ಬ್ರೈನ್ ಕ್ಯಾನ್ಸರ್ ಆಗುತ್ತೆ, ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ, ಕಿಡ್ನಿ ಕ್ಯಾನ್ಸರ್ ಆಗುತ್ತೆ, ಪೀನಿಸ್ ಕ್ಯಾನ್ಸರ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇವಾಗ ನಾನು ಹೇಳಿದರೆ ಪೀನಿಸ್ ಕ್ಯಾನ್ಸರ್ ಆಗಿ ಒಬ್ಬನ ಸಾಮಾನೇ ತೆಗೆದುಬಿಟ್ಟಿದ್ದೀವಿ ನಾವು. ಮತ್ತು ಉಚ್ಚೆ ಹೆಂಗೆ ಮಾಡ್ತಾನೆ ಡಾಕ್ಟ್ರೇ, ಅಲ್ಲೇ ಹೋಲ್ ಮಾಡಿರ್ತೀವಿ. ಅವನಿಗೆ ಹೇಳಿರ್ತೀವಿ ನಾವು, ಇನ್ನು ಮೇಲೆ ನೀನು ಉಚ್ಚೆ ಒಯ್ಬೇಕಾದ್ರೆ ಹೆಣ್ಣು ಮಕ್ಕಳ ಥರ ಕೂತು ಉಚ್ಚೆ ಮಾಡಬೇಕು. ಹಳ್ಳಿ ಕಡೆ ತಮಾಷೆ ಮಾತಾಡ್ತಾರೆ, ಹೆಣ್ಣು ಮಕ್ಕಳು ನಿಂತು ಉಚ್ಚೆ ಮಾಡೋಂಗಿಲ್ಲ. ಗಂಡು ಮಗ ಅದಕ್ಕೆ ಅವನಿಗೆ ಗತ್ತು ಜಾಸ್ತಿ, ನಿಂತು ಉಚ್ಚೆ ಮಾಡ್ತಾನೆ. ಒಂದು ಸರ್ಕಲ್ ಹಾಕಿದ್ರೆ ಅಲ್ಲಿಗೆ ಸರ್ಕಲ್ಗೆ ಉಚ್ಚೆ ಉಯ್ಯಿ ಅಂದರೆ ಇವನು ಉಯ್ಯೋಕ್ಕಾಗತ್ತೆ, ಅವಳು ಉಯ್ಯೋಕ್ಕಾಗಲ್ಲ ಅಂತ. ಹಳ್ಳಿಗಳ ಕಡೆ ನ್ಯಾಯ ಪಂಚಾಯತಿ ಮಾಡೋಗೆ ಈ ಪದಗಳೆಲ್ಲ ಯೂಸ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಸೊ ಇವನಿಗೆ ಯಾರಿಗೆ ದಯವಿಟ್ಟು ತಿಳ್ಕೊಳ್ಳಿ, ಇವತ್ತು ನಿಮ್ಮ ಮಕ್ಕಳ ಪಾನೆಯನ್ನು ಪೀನಿಸ್ನ ನೋಡಿ ಚರ್ಮ 5 ವರ್ಷ ಆದರೂ ಹಿಂದೆ ಹೋಗಿಲ್ಲ ಅಂದರೆ ದಯವಿಟ್ಟು ಕರ್ಕೊಂಬನ್ನಿ. ಕೆಲವು ಮಕ್ಕಳಿಗೆ ಬರೀ ತೂತು ಕಾಣುತ್ತೆ, ಚರ್ಮ ಫುಲ್ ಅಂಟ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ಕಾಂಜನೈಟಲ್ ಫೈಮೋಸಿಸ್ ಅಂತೀವಿ. ಇಂಥ ಮಕ್ಕಳಿಗೆ ಈಗ ರಜಾ ಟೈಮ್ ಇದೆ, ದಯವಿಟ್ಟು ಕರ್ಕೊಂಬಂದು ನಿಮ್ಮ ಮಕ್ಕಳಿಗೆ ಸರ್ಕಮ್ಸಿಷನ್ ಮಾಡಿಸಿ, ಕಥನ ಮಾಡಿಸಿ, ಸುಂತಿ ಮಾಡಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡಬೇಕು. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.